ಇಡೀ ಕೇಸ್ನಲ್ಲಿ ಪೊಲೀಸರು ಕಟ್ಟುಕತೆಯೇ ಜಾಸ್ತಿ ಇದೆ. ಇದು ಎಂತ ಕತೆ ಮೈಲಾರ್ಡ್ ಎಂದ ಸಿವಿ ನಾಗೇಶ್. ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕುವುದರಲ್ಲೂ ಪೊಲೀಸರು ಫೇಲ್ಯೂರ್ ಆಗಿದ್ದಾರಂತೆ. ಸಾಂದರ್ಭಿಕ ಸಾಕ್ಷ್ಯ ಸಂಗ್ರಹದಲ್ಲೂ ಪೊಲೀಸರು ವೈಫಲ್ಯ ಕಂಡಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ ಕಂಪ್ಲೀಟ್ಲಿ ಡಿಸಾಸ್ಟರ್ ಆಗಿದೆ. ತನಿಖಾ ವೈಖರಿ ಮೇಲೆಯೇ ಸಿವಿ ನಾಗೇಶ್ ಗದಾ ಪ್ರಹಾರ ನಡೆಸಿದ್ದಾರೆ ಕೋರ್ಟ್ನಲ್ಲಿ ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸುತ್ತಿದ್ದು, ಎಫ್ಎಸ್ಎಲ್ ನಲ್ಲಿನ ಅಂಶಗಳನ್ನು ಸಹ ತಪ್ಪಾಗಿ ಅರ್ಥೈಸಿದ್ದಾರೆ. ಮೈಲಾರ್ಡ್, ಮೊದಲು ರೇಣುಕಾಸ್ವಾಮಿ ಎಲ್ಲಿ ಸತ್ತು ಬಿದ್ದಿದ್ರು ಅಂತ ತಿಳಿಯಬೇಕು ಎಂದು ಸಿವಿ ನಾಗೇಶ್ ಹೇಳಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇಂದು ಸಿವಿ ನಾಗೇಶ್ ಅವರು ಚಾರ್ಜ್ ಶೀಟ್ ನ ಸಾಕ್ಷಿಗಳನ್ನ ಒಂದೊಂದಾಗೆ ಮಾರ್ಕ್ ಮಾಡ್ತಾ ಪೊಲೀಸರ ಒಂದು ರಹಸ್ಯವನ್ನ ಬಿಚ್ಚಿಡ್ತಿದ್ದಾರೆ. ಪೊಲೀಸರ ಒಂದು ಷಡ್ಯಂತ್ರವನ್ನ, ಪೊಲೀಸರ ಒಂದು ಲೋಪದೋಷಗಳನ್ನ ಬಿಚ್ಚಿಡ್ತಿದ್ದಾರೆ ಎಳೆಯಾಗಿ ಕೋರ್ಟ್ನಲ್ಲಿ ಸಿವಿ ನಾಗೇಶ್. ಇಡೀ ಕೇಸ್ನಲ್ಲಿ ಪೊಲೀಸರು ಕಟ್ಟುಕತೆಯೇ ಜಾಸ್ತಿ ಇದೆ. ಇದು ಎಂತ ಕತೆ ಮೈಲಾರ್ಡ್ ಎಂದ ಸಿವಿ ನಾಗೇಶ್. ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕುವುದರಲ್ಲೂ ಪೊಲೀಸರು ಫೇಲ್ಯೂರ್ ಆಗಿದ್ದಾರಂತೆ. ಸಾಂದರ್ಭಿಕ ಸಾಕ್ಷ್ಯ ಸಂಗ್ರಹದಲ್ಲೂ ಪೊಲೀಸರು ವೈಫಲ್ಯ ಕಂಡಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ ಕಂಪ್ಲೀಟ್ಲಿ ಡಿಸಾಸ್ಟರ್ ಆಗಿದೆ. ತನಿಖಾ ವೈಖರಿ ಮೇಲೆಯೇ ಸಿವಿ ನಾಗೇಶ್ ಗದಾ ಪ್ರಹಾರ ನಡೆಸಿದ್ದಾರೆ ಕೋರ್ಟ್ನಲ್ಲಿ ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸುತ್ತಿದ್ದು, ಎಫ್ಎಸ್ಎಲ್ ನಲ್ಲಿನ ಅಂಶಗಳನ್ನು ಸಹ ತಪ್ಪಾಗಿ ಅರ್ಥೈಸಿದ್ದಾರೆ. ಮೈಲಾರ್ಡ್, ಮೊದಲು ರೇಣುಕಾಸ್ವಾಮಿ ಎಲ್ಲಿ ಸತ್ತು ಬಿದ್ದಿದ್ರು ಅಂತ ತಿಳಿಯಬೇಕು ಎಂದು ಸಿವಿ ನಾಗೇಶ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಸತ್ತ ಸ್ಥಳದ ಬಗ್ಗೆಯೂ ತಿಳಿಯಬೇಕು ಎಂದಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇಂದು ದರ್ಶನ್ ಚಾರ್ಜ್ ಶೀಟ್ ವಿಚಾರಣೆ ನಡೆಯುತ್ತಿದ್ದು, ದರ್ಶನ್ಗೆ ಇಂದಾದ್ರೂ ಬೇಲ್ ಸಿಗುವ ಚಾನ್ಸ್ ಇದೆಯಾ? ಹಾಗಾದ್ರೆ ದರ್ಶನ್ಗೆ ಕೊಂಚ ರಿಲೀಫ್ ಸಿಗೋ ಹಾಗೆ ಕಾಣ್ತಾ ಇದೆಯಾ? ಕಾದ್ ನೋಡ್ಬೇಕಾಗಿದೆ.